ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಸೌ ರ್ಯಾಂಡಮ್ ವ್ಲಾಗ್ಸ್. ನಾನಿವತ್ತು ಪನ್ನೀರ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋದು ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಇದು ಈವ್ನಿಂಗ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಮಾಡಿಕೊಡ್ಬೋದು ಬೇಗ. ಮತ್ತು ಇದನ್ನು ಪ್ರಿಪೇರ್ ಮಾಡಬೇಕಂದ್ರೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡೋವಂಥದ್ದು. ಇದೆಲ್ಲ ಬೇಸಿಕ್ ಇದ್ದೇ ಇರುತ್ತೆ ಮನೇಲಿ, ತಕ್ಷಣಕ್ಕೆ ಮಾಡ್ಕೊಳ್ಳೋಕ್ಕೆ ಇದು ರೆಸಿಪಿ ಚೆನ್ನಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಈರುಳ್ಳಿ ತೊಗೊಂಡು ಇದನ್ನು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು, ಒಂದು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶೇಪಲ್ಲಿ. ಮತ್ತು 200 ಗ್ರಾಮ್ ಪನ್ನೀರನ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಒಂದು ಕಡಾಯಿಗೆ ಮೊಸರು ಹಾಕೋಬೇಕು. ಒಂದು 1/4 ಲೀಟ್ರ್ ಮೊಸರು ಇದ್ದರೆ ಸಾಕು, ಸ್ವಲ್ಪ ಗಟ್ಟಿಗಿರುತ್ತೆ ತೊಗೊಳ್ಳಿ. ನೆಕ್ಸ್ಟು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಕಮ್ಮಿ ಬೇಕಾದವರು. ಮತ್ತು ಇದಕ್ಕೆ ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್ನ ಹಾಕ್ತಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ನಾನು ಮೆಣಸನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಕಸೂರಿ ಮೇಥಿ, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇಲ್ಲೊಂದು 2 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ. ಮತ್ತು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಮೊಸರು ಹಾಕಿದ್ದೀವಲ್ಲ ಅದೇ ಒಂದು ಪೇಸ್ಟ್ ಥರ ಆಗುತ್ತೆ. ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್, ಪನ್ನೀರ್, ಆನಿಯನ್, ಅದನ್ನೆಲ್ಲ ಇದರೊಳಗಡೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ನು, ಪನ್ನೀರು ಮತ್ತು ಕ್ಯಾಪ್ಸಿಕಮ್ಗೆ ಈ ಮಿಕ್ಸ್ ಮಾಡಿದಾಗ ಮಸಾಲೆ ಎಲ್ಲ ಹಿಡಿದಿರಬೇಕು, ಕೋಟಿಂಗ್ ಕುತ್ಕೋಬೇಕು. ಆ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ. ಹೀಗೆ ಮಿಕ್ಸ್ ಮಾಡಿ. ನೀಟಾಗಿ ಎಲ್ಲದ್ರ ಮೇಲೂ ಅದು ಮಸಾಲ ಕುತ್ಕೋಬೇಕು. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಗಿದೆ ನೋಡಿ, ಮಿಕ್ಸ್ ಆಗಿದೆ. ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆಗಿರೋದು ಈ ಥರ ಇದೆ. ನೆಕ್ಸ್ಟು ನಾವು ಇಲ್ಲಿ ಗೋಬಿಗೆ ಯೂಸ್ ಮಾಡ್ತಾರಲ್ಲ, ಗೋಬಿ ತಿನ್ನೋಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಸ್ಟಿಕ್ಸ್ನೇ ತೊಗೊಂಡಿದ್ದೀನಿ. ಕೆಲವೊಂದು ಇದರಲ್ಲಿ ಸಿಗುತ್ತೆ ನಿಮ್ಗೆ, ಉದ್ದುದು ಗೋಬಿ ಈ ಥರ ಸ್ಟಿಕ್ಸ್ ಸಿಗುತ್ತೆ, ಅದನ್ನೇ ತೊಗೋಬೋದು. ಸದ್ಯಕ್ಕಿದು ಮನೇಲಿತ್ತು ಅಂತ ಅದರಲ್ಲೇ ಮಾಡಿದ್ದೀನಿ. ಸಣ್ಣ ಗೋಬಿದು ಕಡ್ಡಿಗೆ ಒಂದು ಕ್ಯಾಪ್ಸಿಕಮ್, ಒಂದು ಪನ್ನೀರ್ ಮತ್ತು ಒಂದು ಆನಿಯನ್ನು, ಮತ್ತು ಅದನ್ನ ರಿಪೀಟ್ ಮಾಡಿದ್ದೀನಿ. ಒಂದೊಂದು ಸ್ಟಿಕ್ಕಲ್ಲಿ 1-2 ಪನ್ನೀರು, 3 ಪನ್ನೀರ್ ಬರೋ ಥರ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಬೋದು, ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಈ ಥರ ಲೈನಾಗಿ ಸ್ಟ್ಯಾಕಪ್ ಮಾಡ್ಕೋತಾ ಇದ್ದೀನಿ. ಸ್ಟ್ಯಾಕಪ್ ಮಾಡಿಕೊಂಡು ಇದನ್ನ ಒಂದು ಕಡೆ ಇಟ್ಕೋತೀನಿ. ಇನ್ನೊಂದು ಅದೇ ಥರ ಮಾಡೋಣ. ಸೇಮ್ ಸ್ಮಾಲ್ ಗೋಬಿ ಸ್ಟಿಕ್ಗೆ
ಥರ ಅಗೇನ್ ಒಂದು ಕ್ಯಾಪ್ಸಿಕಮ್, ಒಂದು ಪನ್ನೀರ್ ಮತ್ತು ಆನಿಯನ್ ಮತ್ತು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್, ಆ ಥರ ಆ್ಯಡ್ ಮಾಡ್ಕೊಂಡು ಹಿಂಗೆ ತೆಗೆದಿಟ್ಕೊಳ್ಳಿ ಒಂದು ಕಡೆಗೆ. ನೆಕ್ಸ್ಟ್ ಇದನ್ನು ತವಾ ಫ್ರೈ ಮಾಡಬೇಕು. ಇನ್ ಕೇಸ್ ರೋಟಿ ಮಾಡೋ ಥರ ಪ್ಯಾನ್ ಇದ್ದಿದ್ದರೆ ಡೈರೆಕ್ಟ್ ಅದು ಮೇಲಿಟ್ಟರೆ ಬೆಂಕಿಲಿ ಸುಟ್ಟಾಗುತ್ತೆ. ಆ ಥರನಾದ್ರು ಮಾಡ್ಬೋದು, ಇಲ್ಲಾಂದರೆ ತವಾ ಮೇಲೆ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಎರಡು ಕಡೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳೋಣ ಬನ್ನಿ. ಈಗ ಈ ಥರ ತವಾ ಮೇಲೆ ಇಟ್ಕೊಂಡು ಒಂದು ಕಡೆ ತಿರುಗಿಸ್ತಾ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ರೊಟೇಟ್ ಮಾಡ್ಕೊತಾ ಇರಬೇಕಾಗಾಗ ಹಿಂಗೆ ತೆಗೆದು ಉಲ್ಟಾ ಮಾಡಿದ್ರೆ ಅದೆಲ್ಲ ರೋಸ್ಟ್ ಆಗಿರುತ್ತೆ. ರೋಸ್ಟ್ ಆದಮೇಲೆ ಈ ಥರ ಆಗಿದೆ ನೋಡಿ. ಈ ಸ್ನ್ಯಾಕ್ಸ್ನ ಹಾಗೆ ತಿಂದ್ರೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂದ್ರೂ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಸಿಂಪಲ್ ರೆಸಿಪಿನ ಮಾಡಿಕೊಂಡು ನಿಮ್ಮದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.